ಊರಿನೆಲ್ಲೆಡೆ ಜಾತ್ರೆಯ ವಾತಾವರಣ. ದೇವರ ದರ್ಶನ, ಪೂಜೆ ಕೈಗೊಂಡ ಭಕ್ತರು. ಜನಸಾಗರದ ನಡುವೆ ನಡೆದ ರಥೋತ್ಸವ. ಇದು ಗೋಕರ್ಣ ಬಂಕಿಕೊಡ್ಲದ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಚಂಪಾಷಷ್ಠಿ ಪ್ರಯುಕ್ತ ಸಾರಸ್ವತ್ ಸಮಾಜದಿಂದ ನಡೆದ ರಥೋತ್ಸವ. ಗುರುವಾರ ಮುಂಜಾನೆ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಮಧ್ಯಾಹ್ನ ಕಾಶಿ ವಿಶ್ವನಾಥ ದೇವಾಲಯದಿಂದ ಗ್ರಾಮದೇವರಾದ ಬಂಕನಾಥೇಶ್ವರ ದೇವಾಲಯದವರೆಗೆ ರಥ ಸಾಗಿ ಪುನಃ ದೇವಾಲಯಕ್ಕೆ ಮರಳಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ರಥ ಎಳೆದು ಸಂಭ್ರಮಿಸಿದ್ರು. ಸಂಜೆ ದೇವರ ಉತ್ಸವ ಮೃಗಬೇಟೆ ನೆರವೇರಿಸಿ ಕಳಸದ ಕೇರಿಯಲ್ಲಿ ಪೂಜೆ ಸ್ವೀಕರಿಸಿ ದೇವಾಲಯಕ್ಕೆ ಮರಳಿತು. ಈ ವೇಳೆ ಹನೇಹಳ್ಳಿ ಬಂಕಿಕೊಡ್ಲದ ಸಮಸ್ತ ಗ್ರಾಮಸ್ಥರು ಹಣ್ಣುಕಾಯಿ ಸೇವೆ ನೆರವೇರಿಸಿದ್ರು. ನಂತರ ದೇವಾಲಯಕ್ಕೆ ಉತ್ಸವ ಆಗಮಿಸಿ ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಕೊರೋನಾದಿಂದಾಗಿ ಕಳೆದ 2 ವರ್ಷದಿಂದ ಸಾಂಕೇತಿಕವಾಗಿ ನಡೆದಿದ್ದ ಈ ಉತ್ಸವ ಈ ವರ್ಷ ಅದ್ದೂರಿಯಾಗಿ ನಡೆದಿದ್ದು, ಈ ಸಂವತ್ಸರದಂದು ಈ ಭಾಗದ ಪ್ರಥಮ ರಥೋತ್ಸವ ಸಹ ಇದಾಗಿರೋದು ವಿಶೇಷ. ಸಾಮಾನ್ಯವಾಗಿ ಚಂಪಾಷಷ್ಠಿಯಂದು ಪ್ರತಿ ಮನೆಯಲ್ಲೂ ಕುಂಬಳಕಾಯಿಯನ್ನ ಪದಾರ್ಥದಲ್ಲಿ ಬಳಸಲಾಗುತ್ತದೆ. ಇದರಂತೆ ಇಲ್ಲಿನ ಜಾತ್ರೆಯಲ್ಲಿ ಸಕ್ಕರೆ, ಕಂಚಿಹಣ್ಣು ಮಾರಾಟಕ್ಕೆ ಬರುತ್ತದೆ. ಇದನ್ನ ಖರೀದಿಸಲು ಭಕ್ತರು ಮುಗಿಬೀಳೋದು ವಿಶೇಷ. ಅದರಂತೆ ಜಾತ್ರೆ ದಿನದಂದು ಹಣ್ಣನ್ನ ಮನೆಗೆ ತೆಗೆದುಕೊಂಡು ಹೋಗುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ಬಂದಿದೆ. ಈ ವರ್ಷ ಕೆಲವೇ ಕಂಚಿ ಹಣ್ಣಿನ ವ್ಯಾಪಾರಸ್ಥರು ಆಗಮಿಸಿದ್ದು, ಇದರ ಜೊತೆ ಮಿಠಾಯಿ ಅಂಗಡಿ ಬಂದಿತ್ತು. ಜನರ ಖರೀದಿಯೂ ಜೋರಾಗಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ತಾಲೂಕಿನಲ್ಲಿ ಕೈಗೊಂಡ ವ್ಯವಸ್ಥೆಯ ಬಗ್ಗೆ ಪರಿಶೀಲಿಸಲು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು. ಕುಮಟಾ ತಾಲೂಕಿನಲ್ಲಿ 22 ಗ್ರಾಮ ಪಂಚಾಯತ್ ಮತ್ತು ಪುರಸಭೆಯ ಕಾರ್ಯಾಲಯದಲ್ಲಿ ಮತಗಟ್ಟೆ ತೆರೆಯಲಾಗಿದ್ದು, 343 ಚುನಾಯಿತ ಜನಪ್ರತಿನಿಧಿ ಮತದಾರರಿದ್ದು, 25 ಅಧ್ಯಕ್ಷಾಧಿಕಾರಿ, 25 ಮತಗಟ್ಟೆ ಅಧಿಕಾರಿ, 25 ಮೈಕ್ರೋ ಅಬ್ಸರ್ವರ್ ಸೇರಿದಂತೆ ಒಟ್ಟು 75 ಮತಗಟ್ಟೆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಪ್ರತಿ ಮತಗಟ್ಟೆಗೆ ಒಬ್ಬರಂತೆ ಅಧ್ಯಕ್ಷಾಧಿಕಾರಿ, ಮೊದಲನೇ ಮತಗಟ್ಟೆ ಸಿಬ್ಬಂದಿ, ಮೈಕ್ರೋ ಅಬ್ಸರ್ವರ್, ಡಿ ದರ್ಜೆ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಚುನಾವಣೆಗೆ ಎಲ್ಲ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗಿದ್ದು, ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಚುನಾವಣೆ ನಡೆಸಲಾಗುತ್ತದೆ. ಈಗಾಗಲೇ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿದೆ ಎಂದರು. ನಾಳೆ 10ನೇ ತಾರೀಕು 8 ಗಂಟೆಯಿಂದ ಮತದಾನ MLC 5 ಉತ್ತರಕನ್ನಡ ಜಿಲ್ಲೆ ಲೋಕಲ್ ಅಥಾರಿಟೀಸ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ಸ್ ನಾಳೆ 8 ಗಂಟೆಯಿಂದ ಮತದಾನ ಪ್ರಾರಂಭ ಆಗುತ್ತೆ. ಈಗಾಗಲೇ 238 ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಮತವನ್ನು ಚಲಾಯಿಸಲು ಈಗಾಗಲೇ ಎಲ್ಲ ಸಿದ್ಧತೆಗಳು ಮಾಡಲಾಗಿದೆ. ಪೋಲಿಂಗ್ ಪಾರ್ಟೀಸ್ ಕೂಡ ಇವತ್ತು ಎಲ್ಲರೂ ಹೊರಟಿದ್ದಾರೆ. ಇವತ್ತು 4 ಗಂಟೆ ಒಳಗಡೆ ಎಲ್ಲರೂ ಪೋಲಿಂಗ್ ಪಾರ್ಟೀಸ್ ಇದಕ್ಕೆ ಹೋಗ್ತಾರೆ. ಮೈಕ್ರೋ ಅಬ್ಸರ್ವರ್ಸ್ ನೇಮಕವಾಗಿದ್ದಾರೆ. ವಿಡಿಯೋಗ್ರಫಿ ಕೂಡ ವ್ಯವಸ್ಥೆ ಆಗಿದೆ. ಸುಗಮವಾಗಿ ಆಗುವುದರ ಬಗ್ಗೆ ಸೂಕ್ತವಾದ ಭದ್ರತಾ ವ್ಯವಸ್ಥೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್ ಮಾತನಾಡಿ, ಮತಗಟ್ಟೆಗೆ ಓರ್ವ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದ್ದು, ಸಿಪಿಐ ಮತ್ತು ಪಿಎಸ್ಐಗಳು ಪ್ರತಿ ಮತಗಟ್ಟೆಗೆ ಭೇಟಿ ನೀಡುತ್ತಾರೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದರು. MLC ಎಲೆಕ್ಷನ್ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಅವಶ್ಯಕವಾಗಿರುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅಧಿಕಾರಿ ಸಿಬ್ಬಂದಿಗಳನ್ನು ಬೂತ್ಗೆ ಮತ್ತು ಸೆಕ್ಟರ್ಗಳಿಗೆ ಈಗಾಗಲೇ ನೇಮಕ ಮಾಡಿದ್ದೇವೆ. ಜಿಲ್ಲಾ ಆಡಳಿತದ ಜೊತೆ ನಾವು ಸಹಕಾರವನ್ನು ಎಕ್ಸ್ಟೆಂಡ್ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ರಾಹುಲ್ ರತ್ನಂ ಪಾಂಡೆ, ತಹಶೀಲ್ದಾರ್ ವಿವೇಕ್ ಶೆಣ್ವಿ, ಗ್ರೇಡ್ 2 ತಹಶೀಲ್ದಾರ್ ಅಶೋಕ್ ಭಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಯಲ್ಲಾಪುರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ವಿಧಾನ ಪರಿಷತ್ ಚುನಾವಣೆ ಸಂಬಂಧ ಪೂರ್ವ ಸಿದ್ಧತೆಯ ಮಸ್ಟರಿಂಗ್ ಕಾರ್ಯ ಜರುಗಿತು. ತಾಲೂಕಿನಲ್ಲಿ ಒಟ್ಟು 15 ಗ್ರಾಮ ಪಂಚಾಯತ್ ಹಾಗೂ 1 ಪಟ್ಟಣ ಪಂಚಾಯತ್ ಸೇರಿ 16 ಮತಗಟ್ಟೆಗಳಿದ್ದು, 177 ಮಂದಿ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಮತ ಚಲಾಯಿಸಲಿದ್ದಾರೆ. ಇನ್ನು ಕ್ಷೇತ್ರದ ಶಾಸಕರಿಗೂ ಮತದಾನಕ್ಕೆ ಅವಕಾಶವಿದೆ.
ಚುನಾವಣಾ ಕಾರ್ಯಕ್ಕೆ ನಿಯೋಜನೆಗೊಂಡ ಅಧಿಕಾರಿಗಳು ತಮ್ಮ ಜವಾಬ್ದಾರಿಗಳ ಮಾಹಿತಿ ಪಡೆದು ಚುನಾವಣೆಗೆ ಸಂಬಂಧಿಸಿದ ಪರಿಕರಗಳನ್ನು ಸ್ವೀಕರಿಸಿ ಮತಪೆಟ್ಟಿಗೆಯೊಂದಿಗೆ ತಮಗೆ ನಿಗದಿಪಡಿಸಿದ ಸ್ಥಳಗಳಿಗೆ ತೆರಳಿದ್ದಾರೆ. ತೆರಳುವ ಚುನಾವಣಾ ಸಿಬ್ಬಂದಿಗಳಿಗೆ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಅತಿ ಸೂಕ್ಷ್ಮ ವಿಷಯಗಳನ್ನ ಮನದಟ್ಟಾಗುವ ರೀತಿಯಲ್ಲಿ ವಿವರಿಸಿದ್ರು. ಈ ಸಂದರ್ಭದಲ್ಲಿ ಪಿಐ ಸುರೇಶ್ ಯಳ್ಳೂರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ, ಗ್ರೇಡ್ 2 ತಹಶೀಲ್ದಾರ್ ಸಿಜಿ ನಾಯ್ಕ್ ಉಪಸ್ಥಿತರಿದ್ದರು. ಚಿಕ್ಕ ಮಕ್ಕಳ ಮನರಂಜನೆ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಳಿಯಾಳ ಪಟ್ಟಣದ ಶಿವಾಜಿ ಸರ್ಕಲ್ ಬಳಿ ಇರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಚಿಕ್ಕ ಮಕ್ಕಳ ಉದ್ಯಾನವನ ವಿಪರೀತ ಕಸದಿಂದ ಕೂಡಿದ್ದು ಸಾರ್ವಜನಿಕರು ಉದ್ಯಾನವನಕ್ಕೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ. ಹಳಿಯಾಳ ಪಟ್ಟಣದ ಮಧ್ಯಭಾಗದಲ್ಲಿರುವ ಈ ಉದ್ಯಾನವನಕ್ಕೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭೇಟಿ ನೀಡುತ್ತಾರೆ. ಅಲ್ಲದೆ ಉದ್ಯಾನವನದ ಅಕ್ಕಪಕ್ಕದಲ್ಲಿ ತಹಶೀಲ್ದಾರ್ ಕಚೇರಿ, ಪೊಲೀಸ್ ಠಾಣೆ, ಪುರಸಭೆ, ಶಾಸಕರ ಜನಸಂಪರ್ಕ ಕಾರ್ಯಾಲಯಗಳು, ಲೋಕೋಪಯೋಗಿ ಇಲಾಖೆ ಇರುವುದರಿಂದ ಸಾರ್ವಜನಿಕರಿಗೆ ಕೆಲ ಹೊತ್ತು ವಿಶ್ರಾಂತಿ ಪಡೆಯಲು ಈ ಉದ್ಯಾನವನ ಪ್ರಶಸ್ತ್ಯ ಸ್ಥಳವಾಗಿತ್ತು. ಅಲ್ಲದೆ ಉದ್ಯಾನವನದಲ್ಲಿ ಲಯನ್ಸ್ ಕ್ಲಬ್, ಎಲ್ಕೆಜಿ ಶಾಲೆ, ವಿಕಲಚೇತನರ ಬಾಲಭವನ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮತ್ತು ನಿವೃತ್ತ ನೌಕರರ ಸಂಘದ ಕಚೇರಿ ಇದ್ದು ಪ್ರತಿನಿತ್ಯ ಅಂಗನವಾಡಿಗೆ ಚಿಕ್ಕ ಮಕ್ಕಳು ಹಾಗೂ ಹಿರಿಯ ನಾಗರಿಕರು ಭೇಟಿ ನೀಡುತ್ತಾರೆ. ಆದರೆ ಉದ್ಯಾನವನದಲ್ಲಿ ವಿಪರೀತ ಕಸ ಹರಡಿಕೊಂಡಿರುವುದರಿಂದ ಭೇಟಿ ನೀಡುವವರ ಸಂಖ್ಯೆ ಇಳಿಮುಖ ಕಂಡಿದೆ. ಇನ್ನು ಉದ್ಯಾನವನದಲ್ಲಿರುವ ಚಿಕ್ಕ ಮಕ್ಕಳ ಕೆಲ ಆಟಿಕೆಗಳು ಮುರಿದು ಬಿದ್ದಿವೆ. ಇನ್ನೂ ಕೆಲವು ಉಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿವೆ. ಉದ್ಯಾನವನದ ಅಕ್ಕಪಕ್ಕದಲ್ಲಿಯೇ ಹದಗೆಟ್ಟಿರುವ 2 ರಾಜ್ಯ ಹೆದ್ದಾರಿಗಳು ಹಾದು ಹೋಗಿರುವುದರಿಂದ ವಿಪರೀತವಾದ ಧೂಳು ಆವರಿಸಿಕೊಳ್ಳುತ್ತಿದೆ. ಇದರಿಂದಾಗಿ ಕುಳಿತುಕೊಳ್ಳುವ ಆಸನ ಹಾಗೂ ಕುಟೀರಗಳಲ್ಲಿ ನಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿರ್ವಹಣೆಯ ಹೊಣೆ ಹೊತ್ತಿರುವ ಪುರಸಭೆಯ ಕೂಗಳತೆಯ ದೂರದಲ್ಲಿರುವ ಈ ಉದ್ಯಾನದ ದುಸ್ಥಿತಿ ಸಂಬಂಧಪಟ್ಟವರ ಕಣ್ಣಿಗೆ ಕಾಣುತ್ತಿಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಉದ್ಯಾನವನದ ತುಂಬೆಲ್ಲ ಪ್ಲಾಸ್ಟಿಕ್, ಕಸ ಕಡ್ಡಿಗಳು ಹರಡಿಕೊಂಡಿದ್ದು ಅಲ್ಲಲ್ಲಿ ಹುಲ್ಲು ಬೆಳೆದಿವೆ. ಇನ್ನು ಗಿಡಮರಗಳ ಎಲೆಗಳು, ರೆಂಬೆ, ಕೊಂಬೆಗಳನ್ನ ಬೇರೆಡೆ ಸಾಗಿಸದೆ ಉದ್ಯಾನವನದಲ್ಲಿ ಸಂಗ್ರಹಿಸಿರುವುದರಿಂದ ಹುಳ ಹುಪ್ಪಟೆಗಳ ಕಾಟ ಹೆಚ್ಚಾಗಿದೆ ಎಂದು ಜನರು ದೂರಿದ್ದಾರೆ. ಹರಡಿಕೊಂಡಿರುವ ಕಸ ಕಡ್ಡಿಗಳಿಂದಾಗಿ ಸಾರ್ವಜನಿಕರಿಗೆ ಅನುಕೂಲವಾಗಬೇಕಾದ ಉದ್ಯಾನವನಕ್ಕೆ ಗ್ರಹಣ ಹಿಡಿದಿದ್ದು ಇದ್ದೂ ಇಲ್ಲದಂತಾಗಿದೆ ಎನ್ನುವ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಆದ್ದರಿಂದ ಸಂಬಂಧಪಟ್ಟವರು ಉದ್ಯಾನವನದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಕಾಲಕಾಲಕ್ಕೆ ಸೂಕ್ತ ನಿರ್ವಹಣೆ ಕೆಲಸ ಮಾಡಬೇಕಾಗಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರೆ ಅವರಿಗೆ ಹುಟ್ಟೂರು ವಾಸರೆಯಲ್ಲಿ ಗುರುವಾರ ಗ್ರಾಮಸ್ಥರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಬಿಎನ್ ವಾಸರಿಯವರಿಗೆ ಗ್ರಾಮಸ್ಥರ ವತಿಯಿಂದ ಸನ್ಮಾನ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಕಾಂತ್ ಮಾಸ್ತರ್ ಮಾತನಾಡಿ, ಬಿಎನ್ ವಾಸರೆ ನಮ್ಮೂರಿನ ಗೌರವವನ್ನ ಹೆಚ್ಚಿಸಿದ್ದಾರೆ. ವಾಸರಿಯವರ ಸಂಘಟನೆಗೆ ಈ ಬಾರಿಯವರು ಪಡೆದ ಮತಗಳು ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯ ಯೋಧರ ಕರ್ಮಭೂಮಿಯ ಗುಣ ಇಲ್ಲಿರುವ ನಾಗರಿಕರಿಗೆ ಬಂದಿದೆ ಎಂದು ಹೇಳಿದರು. ಪರಿಶ್ರಮ ಅದು ನಾವು ಖುದ್ದಾಗಿ ಕಣ್ಣಾರೆ ನೋಡಿದವ ಪೈಕಿಯಲ್ಲಿ ನಾನು ಒಬ್ಬ. ಅವರ ಒಂದು ಸಾಹಿತ್ಯ ಪರಿಷತ್ನ ಒಂದು ಚುನಾವಣೆ ಸಂದರ್ಭದಲ್ಲಿ ಅವರು ಅಷ್ಟೊಂದು ಮತಗಳಿಂದ ಆಯ್ಕೆ ಆಗ್ತಾರ ಅನ್ನುವಂಥ ನಮಗೆ ಹಂಗೇನು ಅನಿಸ್ಲಿರ್ಲಿಲ್ಲ. ಆದರೆ ನಾವು ನಿಗದಿ ಮಾಡಿದಕ್ಕಿಂತ ಹೆಚ್ಚಿಗೆ ಅಭೂತಪೂರ್ವ ಗೆಲುವು ಆದದ್ದು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲಾಧ್ಯಕ್ಷರ ಯಾದಿಯಲ್ಲಿ ಇವ್ರದ್ದು ಪ್ರಥಮವಾಗಿ ಅತ್ಯಂತ ಹೆಚ್ಚಿಗೆ ಮತದಲ್ಲಿ ಆರಿಸಿ ಬಂದಾರ ಅನ್ನುವಂಥ ಕೀರ್ತಿ ಇವರಿಗೆ ಸಿಕ್ಕಿದೆ. ಕಠಿಣ ಪರಿಶ್ರಮ ಪಟ್ರೆ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಬಿಎನ್ ವಾಸರೆ ಸಾಕ್ಷಿ. ಅಪರಿಚಿತ ಪ್ರದೇಶಕ್ಕೆ ಹೋಗಿ ಪತ್ರಿಕಾ ರಂಗದ ಮೂಲಕ ಸಾಧನೆ ಮಾಡಿ ಈ ರೀತಿಯ ವಿಶೇಷ ಸಾಧಕರಾಗಿ ಗುರುತಿಸಿಕೊಂಡಿರುವ ಬಿಎನ್ ವಾಸರೆ ನಮ್ಮ ಗ್ರಾಮದ ಹೆಮ್ಮೆ. ನಮ್ಮೂರ ಅಭಿವೃದ್ಧಿಗೆ ವಾಸರೆ ಕೈಜೋಡಿಸುವಂತಾಗಲಿ ಎಂದು ಶಾಂತಾರಾಮ್ ನಾಯಕ್ ಹೇಳಿದ್ರು. ಅಪರಿಚಿತ ಊರಿಗೆ ಹೋಗಿ ಇವತ್ತು ನಾಡಿನಾದ್ಯಂತ ಕೀರ್ತಿಯನ್ನ ಗಳಿಸಿದ ಬೊಮ್ಮಯ್ಯ ನಮ್ಮೆಲ್ಲರ ಹೆಮ್ಮೆ. ಆದ್ರೆ ಇವರಿಗೆ ಪತ್ರಿಕಾ ರಂಗದಲ್ಲಿ ಹೋಗ್ಲಿಕ್ಕೆ ಇಲ್ಲ. ಹೆಚ್ಚಂದ್ರೆ ನಾವು ಕಲ್ತು ನನ್ನಂಗೆ ಮಾಸ್ತರ್ ಆಗ್ತಾರೆ ಇಲ್ಲ. ಆದ್ರೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಸಾಧನೆ ಮಾಡಿದ್ದಾರೆ. ವಾಸರಿಯಲ್ಲಿ ಅರ್ಧ ಜೀವನ, ದಾಂಡೇಲಿಯಲ್ಲಿ ಅರ್ಧ ಜೀವನ ಕಳೆದಿದ್ದೇನೆ. ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿರುವುದಕ್ಕಿಂತ ನನ್ನೂರಿನ ಸನ್ಮಾನ ಖುಷಿ ತಂದಿದೆ. ನಾನು ಪತ್ರಿಕಾ ರಂಗಕ್ಕೆ ಬರಲು ಗಂಗಾಧರ್ ಹಿರೇಗುತ್ತಿ ಅವಕಾಶ ನೀಡಿದ್ರು. ಅವರ ಸ್ಫೂರ್ತಿ ನನಗೆ ಶ್ರೀರಕ್ಷೆಯಾಯಿತು. ನಾನು ನನ್ನ ಜೀವನದ ಕೆಲವು ಸಂದರ್ಭದಲ್ಲಿ ನೊಂದು ಏನಾದ್ರೂ ಮಾಡಬೇಕೆಂಬ ಗುರಿ ನನ್ನನ್ನ ಜಿಲ್ಲಾ ಮಟ್ಟದಲ್ಲಿ ಗುರುತಿಸುವಂತಾಯಿತು. ನನ್ನೂರಿಗೆ ಸಂವಿಧಾನಿಕ ಹುದ್ದೆ ದೊರೆತಿದೆ. ನನ್ನೂರು ಮೂಲಭೂತ ಸೌಕರ್ಯಗಳನ್ನ ಪಡೆಯಬೇಕು.
ನನ್ನೂರಿಗೆ ಪ್ರತಿ ವರ್ಷ ನೆರೆ ಬರುತ್ತದೆ. ಇದರಿಂದ ತೊಂದರೆಯಾಗ್ತಿದೆ. ಗಂಗಾವಳಿ ನದಿಗೆ ಅಲ್ಲಲ್ಲಿ ಸೇತುವೆ ನಿರ್ಮಿಸಿ ತೊಂದರೆಯಾಗಿದೆ. ಇದಕ್ಕೆ ಹೋರಾಟ ಅನಿವಾರ್ಯ. ನನ್ನೂರಿನಲ್ಲಿ ಎಲ್ಲರೂ ಕಲಾವಿದ್ರು. ಎಲ್ಲಿ ಕಲೆ ಇರುತ್ತದೆಯೋ ಅಲ್ಲಿ ಸಾಹಿತ್ಯ ಇದೆ. ನನ್ನೂರಿನಲ್ಲಿ ಒಂದು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಆಗಲೇಬೇಕು. ಇದು ನನ್ನ ಕನಸು ಎಂದು ಹೇಳಿದ್ರು. ಬಹುಶಃ ಅದಕ್ಕೆ ಅವಕಾಶ ಮಾಡಿಕೊಟ್ಟವರು ನನ್ನ ಪತ್ರಿಕೆಯ ಸಂಪಾದಕರಾದ ಗಂಗಾಧರ ಹಿರೇಗುತ್ತಿಯವರು. ಒಂದು ಸಂದರ್ಭ ಇತ್ತು, ದಾಂಡೇಲಿಯಲ್ಲಿ ಅಲ್ಲಿಯ ಪತ್ರಕರ್ತನನ್ನ ಹೊಡೆದು ಓಡಿಸಿದ್ರು. ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ. ನನ್ನ ಸಂಘಟನೆ, ನನ್ನ ಯುವಜನ ಹೋರಾಟ, ವಿದ್ಯಾರ್ಥಿ ಸಂಘಟನೆ ಇವೆಲ್ಲವನ್ನು ಬಲ್ಲಿರ್ತಕ್ಕಂತಹ ಹಿರೇಗುತ್ತಿಯವರು ನೀನು ದಾಂಡೇಲಿಗೆ ಹೋಗು ಅಂತ ಹೇಳಿದ್ರು. ಅಂಕೋಲೆ ನನ್ನ ಜನ್ಮಭೂಮಿ, ದಾಂಡೇಲಿ ನನ್ನ ಕರ್ಮಭೂಮಿ. ಅಂಕೋಲೆ ನನಗೆ ತಾಯಿ ಪ್ರೀತಿಯನ್ನ ಕೊಡ್ತು, ದಾಂಡೇಲಿ ನನಗೆ ತಂದೆ ಪ್ರೀತಿಯನ್ನ ಕೊಡ್ತು. ಹಾಗಾಗಿ ಇವೆರಡನ್ನೂ ಕೂಡ ನನ್ನ ಎರಡು ಕಣ್ಣುಗಳಿದ್ದ ಹಾಗೆ. ನನಗೆ ಎಲ್ಲಿ ಯಾವುದ್ರ ಬಗ್ಗೆ ಮಾತಾಡಿದ್ರು ಕೂಡ ಅರಗಿಸ್ಕೊಳ್ಳಿಕ್ಕೆ ಆಗ್ಲಿಕ್ಕೆ ನನಗೂ ಆಗುದಿಲ್ಲ, ನಾನು ಇರುವ ಊರಿನ ಜನಕ್ಕೂ ಆಗುದಿಲ್ಲ, ನಾನು ಅಲ್ಲಿ ಇರುವ ಊರಿನ ಜನಕ್ಕೂ ಆಗುದಿಲ್ಲ. ಯಾಕಂದ್ರೆ ನನ್ನ ಅರ್ಧ ಜೀವನವನ್ನ ಊರಲ್ಲಿ ಕಳೆದಿದ್ದೇನೆ, ಇನ್ನರ್ಧ ಜೀವನವನ್ನ ಈಗಾಗಲೇ ನಾನು ದಾಂಡೇಲಿಯಲ್ಲಿ ಕರೆದಿದ್ದೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕ ವಿಠಲ್ ನಾಯಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ದಿನಕರ ನಾಯಕ್, ಗೌರೀಶ್ ನಾಯಕ್, ಶಾಂತಾರಾಮ್ ನಾಯಕ್, ಆರತಿ ಗೌಡ, ರಾಮುಗೌಡ, ವೆಂಕಟರಮಣ್ ನಾಯಕ್, ನೀಲಕಂಠ ನಾಯಕ್, ರಾಮ ನಾಯಕ್ ಉಪಸ್ಥಿತರಿದ್ದರು. ಗಣೇಶ್ ಏಜೆನ್ಸೀಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್. ದೊಡ್ಡ ಉಪಕರಣಗಳ ಮೇಲೆ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ 30% ರಿಯಾಯಿತಿ ದರದಲ್ಲಿ ಮಾರಾಟ. ಬಂಪರ್ ಲಕ್ಕಿ ಡ್ರಾ ಮೇಲೆ 2 ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮೆಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು. ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ. ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿ ಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳು ಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ. ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.